ಧ್ರುವ ಅವರು ಒಂದು ಶರ್ಟ್ ಅನ್ನ ಹಾಕಿರ್ತಾರೆ, ಅದ್ರ ಮೇಲೆ DS ಬಾಸ್ ಅಂತ ಇರುತ್ತೆ. ಬಹುಶಃ ನೀವೇ ಡಿಸೈನ್ ಮಾಡಿರೋದು ಅದು ಕೂಡ. 3 years ಬ್ಯಾಕ್ ಆದ್ರೆ ಧ್ರುವ ಸರ್ ಪರಿಚಯ ಇರಲಿಲ್ಲ ನಮ್ಗೆ. ರಾಬರ್ಟ್ ಅಂತ ಸಿನಿಮಾ ದರ್ಶನ್ ಸರ್ ಪರಿಚಯ ಇತ್ತು. ರಾಬರ್ಟ್ ಆದ್ಮೇಲೆ ನೆಕ್ಸ್ಟ್ ಕಾಟೇರ ನನ್ನ ಸೆಕೆಂಡ್ ಸಿನಿಮಾ ದರ್ಶನ್ ಸರ್. ಈಗ ದರ್ಶನ್ ಸರ್ ಮೋರ್ ಸೀನಿಯರ್. ಒಂದು ಅವ್ರೇನಾರು ಒಂದು ಫೀಡ್ಬ್ಯಾಕ್ ಕೊಟ್ರೆ ನಾವು ವಿ ಕಾಂಟ್ ಜಸ್ಟ್ ಹಿಂಗಲ್ಲ ಸರ್ ಹಂಗಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಧ್ರುವ ಸರ್ ಹತ್ರ ಮಾತಾಡಿದಾಗ ಮೋರ್ ಆನ್ ಅ ಫ್ರೆಂಡ್ಲಿ ಲೆವೆಲ್ ಆಗಿರುತ್ತೆ. ಒಂದು ಫ್ರೆಂಡ್ಲಿ ಪಾಯಿಂಟ್ ಅಲ್ಲಿ ಇದ್ದಾಗ ಅದೊಂದು DS ಧ್ರುವ ಸರ್ಜಾ ಬಾಸ್ ಅನ್ನೋದು ಇದು ಸಮಥಿಂಗ್ ವಿಚ್ ನಾನೇ ಮಾಡಿದ್ದು. ಇದು ಈ ತರ ಟ್ರೋಲ್ ಆಗುತ್ತೆ, ಫ್ಯಾನ್ಸ್ ಆಫ್ ಬೋತ್ ಧ್ರುವ ಸರ್ ಅಂಡ್ ದರ್ಶನ್ ಸರ್ ಅವ್ರು ಇದನ್ನ ಇದು ಮಾಡ್ತಾರೆ ಅಂದಾಗ ನಮಗೆ ಒಂದ್ಸರಿ ಅನ್ಸುತ್ತೆ ಮೇ ಬಿ ತುಂಬಾ ಹುಷಾರಾಗಿ ಮಾಡ್ಬೇಕು, ಇದು ನನ್ನಿಂದಾನೇ ತಪ್ಪಾಗಿರೋದು. ಸೊ ಪ್ಲೀಸ್ ಏನಾರ ಈ ತರದಿತ್ತು ಅಂದ್ರೆ ದಯವಿಟ್ಟು ಕ್ಷಮಿಸಬೇಕು. ನಾವು ಯಾವಾಗ ದರ್ಶನ್ ಸರ್ ಹತ್ರ ವರ್ಕ್ ಮಾಡಬೇಕಾದಾಗ್ಲೂ ವೆರಿ ಪ್ರೊಫೆಷನಲ್ ಆಗಿ ಆ ಸಿನಿಮಾ ಅಷ್ಟೇ ಮಾತಾಡ್ತಾರೆ ಬಿಟ್ರೆ ಬೇರೆ ಯಾವ್ರ ಬಗ್ಗೆ ಯಾರು ಮಾತಾಡೋದು. ಸೇಮ್ ಥಿಂಗ್ ಧ್ರುವ ಸರ್ ಅವರು ಫ್ಯಾನ್ ಆಗಿರೋ ದರ್ಶನ್ ಸರ್ ಅವರು ಮಾಡಿ ನೋಡಿದಾಗ ಎಲ್ಲರೂ ಚೆನ್ನಾಗಿದ್ದಾರೆ, ಇಲ್ಲಿ ಯಾಕೆ ಫೈಟ್ ನಡೆಯುತ್ತೆ ಅನ್ನೋದು ಒಂದು ಚಿಕ್ಕ ಬೇಜಾರು. ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಬಟ್ ಹೊರಗಡೆ ಇರುವಂತವ್ರು ಕಿತ್ತಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಬಟ್ ಪರ್ಸನಲಿ ಯಾರ ಬಗ್ಗೆನೂ ಏನು ಮಾತಾಡಲ್ಲ. ಎಲ್ಲಾನು ಅವ್ರ ಕೆಲಸ, ನಾವು ಕನ್ನಡ ಸಿನಿಮಾಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ. ಆಡಿಯನ್ಸ್ ಯಾಕೆ ಅನ್ನೋದು ಒಂದು ಚಿಕ್ಕ ನನಗೂ ಒಂದು ಪ್ರಶ್ನೆ ಇರುತ್ತೆ. ಬಟ್ ಅಗೇನ್ ಏನವರು ಹೇಳಬೇಕು ಹೇಳಬಾರ್ದು ಅಂತ ದೇರ್ ದ ಡಿಸೈಡರ್ಸ್.